ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ ಅಂತ ಹೇಳ್ತಾ ಆಗಸ್ಟ್ 6 ಮತ್ತು 7 2026 ಕರೆಂಟ್ ಅಫೇರ್ಸ್ ಬಗ್ಗೆ ನೋಡೋದ. ಜೊತೆಗೆ ಇವತ್ತಿನ ಟಾಪಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದೆ ಬರೋ ಎಕ್ಸಾಮ್ಸ್ಗೆ ಕೇಳೋಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಫುಲ್ ವಿಡಿಯೋಸ್ನ ನೋಡಿ ಅಂತ ಹೇಳ್ತೀನಿ. ಮೊದಲನೇ ಕ್ವಶನು, ಇತ್ತೀಚೆಗೆ ಮಿಷನ್ ಆಗಮನ್ ಅಡಿಯಲ್ಲಿ ಕಕ್ಷೆಗೆ ಯಶಸ್ವಿಯಾಗಿ ಉಡಾವಣೆಯಾದ ಭಾರತದ ಮೊದಲ ಖಾಸಗಿ ಕಕ್ಷೆಯ ರಾಕೆಟ್ ಯಾವುದು ಅಂತ ಕೇಳಿದೆ. ಪ್ರೈವೇಟ್ ರಾಕೆಟ್ ಯಾವುದು, ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ರಾಕೆಟ್ ಯಾವುದು ಅಂತ ಹೇಳ್ತಾ ಇದೆ ಕ್ವಶನ್. ಆಪ್ಷನ್ಸ್ ಯಾವುದು ಅಂದ್ರೆ ಅಗ್ನಿಮಾನ್, ಆಪ್ಷನ್ ಬಿ ವಿಕ್ರಮ್-1, ಆಪ್ಷನ್ ಸಿ ಧವಾನ್-1, ಆಪ್ಷನ್ ಡಿ SSLV-D3. ಸರಿಯಾದ ಉತ್ತರ ವಿಕ್ರಮ್-1. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದ್ರ ಬಗ್ಗೆ ಡೀಪ್ ಆಗಿ ನೋಡೋದ. ಭಾರತದ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಹತ್ವದ ಮೈಲಿಗಲ್ಲಾಗಿ ಹೈದರಾಬಾದ್ ಮೂಲದ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆಯು ತನ್ನ ವಿಕ್ರಮ್-1 ರಾಕೆಟ್ ಅನ್ನು ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕ್ಷೇತ್ರದಿಂದ ಮಿಷನ್ ಆಗಮನ್ ಅಡಿಯಲ್ಲಿ ಯಶಸ್ವಿಯಾಗಿ ಬಾಹ್ಯಾಕಾಶ ಕಕ್ಷೆಗೆ ಉಡಾವಣೆ ಮಾಡಿದ್ದಾರೆ. ವಿಕ್ರಮ್-1 ಬಾಹ್ಯಾಕಾಶ ಕ್ಷೇತ್ರವನ್ನು ತಲುಪಿದ ಭಾರತದ ಮೊದಲ ಖಾಸಗಿ ನಿರ್ಮಿತ ಕಕ್ಷೆಯ ರಾಕೆಟ್ ಆಗಿದೆ. ಮೀನ್ಸ್ ಆಗಲೇ ಹೇಳಿದೆ, ಫಸ್ಟ್ ಪ್ರೈವೇಟ್ ಆರ್ಬಿಟ್ ರಾಕೆಟ್ ಆಗಿದೆ ಇದು. ಈ ಸಾಧನೆಯೊಂದಿಗೆ ಅಮೆರಿಕ ಮತ್ತೆ ಚೈನಾ ನಂತರ ಖಾಸಗಿ ಸಂಸ್ಥೆಯ ಮೂಲಕ ಕಕ್ಷೀಯ ರಾಕೆಟ್ ಉಡಾಯಿಸಿದ ವಿಶ್ವದ 3ನೇ ದೇಶವಾಗಿ ಹೊರಹೊಮ್ಮಿದೆ. ಫಸ್ಟ್ ಅಮೆರಿಕ ಆಗಿದೆ ಪ್ರೈವೇಟ್ ರಾಕೆಟ್, ಫಸ್ಟ್ ಪ್ರೈವೇಟ್ ಆರ್ಬಿಟ್ ರಾಕೆಟ್ ಲಾಂಚ್ ಆಗಿರೋದು. ಸೆಕೆಂಡ್ ಚೀನಾ, ಥರ್ಡ್ ಪ್ಲೇಸ್ ಭಾರತ. ಇದ್ರ ರಾಕೆಟ್ ರಚನೆ ಅಂತ ನೋಡೋದಾದ್ರೆ ಪೂರ್ಣ ಪ್ರಮಾಣದ ಕಾರ್ಬನ್ ಕಾಂಪೋಸಿಟ್ ರಚನೆಯನ್ನು ಹೊಂದಿದೆ ಇದು. ಮತ್ತೆ ಇದರಲ್ಲಿ 4 ಸ್ಟೇಜಸ್ ರಾಕೆಟ್ ಇರುತ್ತೆ. ಫಸ್ಟ್ 3 ಸ್ಟೇಜ್ ಮೀನ್ಸ್ ಮೊದಲ 3 ಹಂತ ಘನ ಇಂಧನ ಸಾಲಿಡ್ ಫ್ಯೂಯಲ್ ಇರುತ್ತೆ. ಮತ್ತೆ 4ನೇ ಹಂತವು 3D ಪ್ರಿಂಟೆಡ್ ದ್ರವ ಇಂಧನ ಇಂಜಿನ್ ಅನ್ನು ಒಳಗೊಂಡಿದೆ. ಇದು ಸಣ್ಣ ಉಪಗ್ರಹಗಳನ್ನು ಕೆಳ ಭೂಕಕ್ಷೆಗೆ ತಲುಪಿಸುವ ಸಾಮರ್ಥ್ಯ ಕೂಡ ಹೊಂದಿದೆ. ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರ ಗೌರವಾರ್ಥವಾಗಿ ಈ ರಾಕೆಟ್ಗೆ ವಿಕ್ರಮ್ ಎಂದು ಹೆಸರಿಡಲಾಗಿದೆ. ಮುಂದಿನ ಪ್ರಶ್ನೆ, ಹಿಮಚಿರತೆ ಮತ್ತು ಕಪ್ಪು ಕರಡಿಯಂತಹ ಹಿಮಾಲಯದ ಪ್ರಾಣಿಗಳನ್ನು ಸಂರಕ್ಷಿಸಲು ಹೆಸರುವಾಸಿಯಾದ ಧೌಲಾಧರ್ ವನ್ಯಜೀವಿ ಧಾಮವು ಭಾರತದ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್: ಆಪ್ಷನ್ ಎ ಉತ್ತರಾಖಂಡ, ಆಪ್ಷನ್ ಬಿ ಹಿಮಾಚಲ ಪ್ರದೇಶ, ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ, ಆಪ್ಷನ್ ಡಿ ಸಿಕ್ಕಿಂ. ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಧೌಲಾಧರ್ ವೈಲ್ಡ್ ಲೈಫ್ ಸೆಂಚುರಿ ಬಗ್ಗೆ ನೋಡೋದ. ಇದು ಯಾವ ಜಿಲ್ಲೆ ಹಿಮಾಚಲ ಪ್ರದೇಶದಲ್ಲಿದೆ, ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋದ ಬನ್ನಿ ಏನು ಹೇಳುತ್ತೆ ಅಂತ. ಇತ್ತೀಚೆಗೆ ಕಾಗ್ರಾ ಜಿಲ್ಲೆಯ ಧೌಲಾಧರ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಹಿಮಚಿರತೆಯೊಂದು ಮೊದಲ ಬಾರಿಗೆ ಛಾಯಾಚಿತ್ರೀಕರಿಸಲಾಗಿದೆ. ಇದು ಎಲ್ಲಿರೋದು? ಈ ಧೌಲಾಧರ್ ವೈಲ್ಡ್ ಲೈಫ್ ಸೆಂಚುರಿ ಎಲ್ಲಿರೋದು ಅಂದ್ರೆ ಹಿಮಾಚಲ ಪ್ರದೇಶ, ಕಾಗ್ರಾ ಜಿಲ್ಲೆಯಲ್ಲಿದೆ. ಇದು 1994ರಲ್ಲಿ ಸ್ಥಾಪಿಸಲಾಯಿತು. ಧೌಲಾಧರ್ ಮತ್ತು ಬಾರಾಬಂಗಲ್ ಪರ್ವತ ಶ್ರೇಣಿಗಳು ಈ ಅಭಯಾರಣ್ಯದ 2 ಪ್ರಮುಖ ಲಕ್ಷಣಗಳಾಗಿವೆ. ಇವು ನೈಸರ್ಗಿಕ ಪ್ರದೇಶದ ಬಹುಭಾಗವನ್ನು ಆವರಿಸಿಕೊಂಡಿದ್ದು ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿ ಸಂಕುಲಕ್ಕೆ ಹೆಸರುವಾಸಿಯಾಗಿದೆ. ಇದು ಸಮುದ್ರ ಮಟ್ಟದಲ್ಲಿ 1600 ಮೀಟರ್ನಿಂದ 4500 ಮೀಟರ್ ಎತ್ತರದವರೆಗಿನ ವಿಶಾಲ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಇನ್ನು ಭೂಪ್ರದೇಶ ಅಂತ ನೋಡೋದಾದ್ರೆ ಇಲ್ಲಿ ಬೃಹತ್ ಬೋಳು ಬಂಡೆಗಳು ಮತ್ತು ಹಿಮದಿಂದ ಆವೃತವಾದ ಶಿಖರಗಳಿವೆ. ಈ ವನ್ಯಜೀವಿ ಅಭಯಾರಣ್ಯವು ಮುಖ್ಯವಾಗಿ ಎತ್ತರದ ಪ್ರದೇಶದ ಅರಣ್ಯವನ್ನು ಒಳಗೊಂಡಿದೆ. ಇನ್ನು ಸಸ್ಯವರ್ಗ ವೆಜಿಟೇಷನ್ ಅಂತ ನೋಡೋದಾದ್ರೆ ಇಲ್ಲಿ ಪಶ್ಚಿಮದ ಮಿಶ್ರ ಕೋನಿಫರಸ್ ಅರಣ್ಯ ಮಾದರಿ ಸಸ್ಯವಾಗಿದೆ. ಇದು ಕೋನಿಫರಸ್ ಫಾರೆಸ್ಟ್ ಆಗಿರುತ್ತೆ. ಮತ್ತೆ ಇದು ಫ್ಲೋರಾ ಅಂತ ನೋಡೋದಾದ್ರೆ ದೇವದಾರು, ಫಿರ್, ಸ್ಪೂರ್ಸ್, ಬ್ಲೂ ಪೈನ್, ಓಕ್ ಮರಗಳು ಮತ್ತು ಆಲ್ಪೈನ್ ಹುಲ್ಲುಗಾವಲುಗಳನ್ನು ಒಳಗೊಂಡಿದೆ. ಮೀನ್ಸ್ ಇಟ್ ಕನ್ಸಿಸ್ಟ್ ಆಫ್ ಡಿಕೋಡರ್, ಫಿರ್, ಸ್ಪ್ರೂಮ್, ಬ್ಲೂ ಪೈನ್, ಓಕ್ಸ್ ಅಂಡ್
ಆಲ್ಪೈನ್ ಪ್ಯಾಸ್ಚರ್ಸ್, ಇದಿಷ್ಟು ಟ್ರೀಸ್, ಇದಿಷ್ಟು ಮರಗಳನ್ನ ಈ ಕಾಡಲ್ಲಿ ನಾವು ನೋಡ್ಬೋದು. ಈ ವೈಲ್ಡ್ ಲೈಫ್ ಸೆಂಚುರಿಯಲ್ಲಿ ಇದು ಫ್ಲೋರಾ ಆಗಿರುತ್ತೆ. ಇನ್ನು ಫನ್ ಅಂತ ನೋಡೋದಾದ್ರೆ ಕಸ್ತೂರಿ ಮೃಗ, ಮಸ್ಕ್ ಡೀರ್, ಹಿಮಾಲಯದ ಕಪ್ಪು ಕರಡಿ, ಸೇರೋ, ಹಿಮಾಲಯದ ವಿಸಲ್, ಹಿಮಾಲಯದ ಪಾಮ್ ಸೀವೆಟ್, ಚೀರ್ ಫೆಸೆಂಟ್, ಆಮೇಲೆ ವೆಸ್ಟರ್ನ್ ಟ್ರೋಗೋಪನ್, ಸ್ಪೈಕಲ್ಡ್ ವುಡ್ ಪೀಜನ್ ಇತ್ಯಾದಿ. ಇಷ್ಟು ಫನ್ ಆಗಿರುತ್ತೆ. ಯಾವ್ದು ಇನ್ನೊಂದ್ಸತಿ ಹೇಳ್ತೀನಿ. ಮಸ್ಕ್ ಡೀರ್, ಹಿಮಾಲಯನ್ ಬ್ಲ್ಯಾಕ್ ಬೇರ್, ಸೀರೋ, ಹಿಮಾಲಯನ್ ವೆಸಲ್, ಹಿಮಾಲಯನ್ ಪಾಮ್ ಕಿವಿಟ್, ಚೀರ್ ಪೀಸೆಂಟ್, ವೆಸ್ಟರ್ನ್ ಟ್ರಾಗೋಫನ್, ಸ್ಪೇಕಲ್ಡ್ ವುಡನ್ ಪಿಜನ್, ಮತ್ತೆ ಇನ್ನೂ ಹಲವು ಫನ್ನಗಳು ಇದೆ, ಇನ್ನೂ ಹಲವು ಪ್ರಾರ್ಥನೆಗಳು ಅಲ್ಲಿ ಇದೆ ಅಂತ ಹೇಳ್ತೀವಿ. ಇನ್ನು ಮುಂದಿನ ಪ್ರಶ್ನೆ, ಭಾರತ ಮತ್ತು ಚೀನಾವನ್ನು ಸಂಪರ್ಕಿಸುವ ಹಾಗೂ ಪ್ರಾಚೀನ ರೇಷ್ಮೆ ಮಾರ್ಗದ ಮೀನ್ಸ್ ಅದನ್ನ ಸಿಲ್ಕ್ ರೂಟ್ ಅಂತ ಕರಿತೀವಿ ಭಾಗವಾಗಿದ್ದ ಪ್ರಸಿದ್ಧ ನಾಥುಲಾ ಕಣಿವೆ ದಾರಿಯು ಭಾರತದ ಯಾವ ರಾಜ್ಯದಲ್ಲಿದೆ? ಈ ನಾಥುಲಾ ಕಣಿವೆ ಸಿಲ್ಕ್ ರೂಟ್ ಅಂತಾನೂ ನಾವು ಕರಿತೀವಿ. ಅದು ಯಾವ ರಾಜ್ಯದಲ್ಲಿದೆ ಅಂತ ಹೇಳ್ತಿದೆ. ಆಪ್ಷನ್ ಎ ಅರುಣಾಚಲ ಪ್ರದೇಶ, ಆಪ್ಷನ್ ಬಿ ಹಿಮಾಚಲ ಪ್ರದೇಶ, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ಉತ್ತರಾಖಂಡ. ಇದು ಭಾರತ ಮತ್ತೆ ಚೀನಾಕ್ಕೆ ಸಂಪರ್ಕದ ಮಾರ್ಗವಾಗಿರುತ್ತೆ. ಯಾವ ರಾಜ್ಯದಲ್ಲಿ ಅಂದ್ರೆ ಸಿಕ್ಕಿಂ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಿಕ್ಕಿಂ ರಾಜ್ಯದಲ್ಲಿ ಇದೆ ನಾಥುಲಾ ಪಾಸ್. ಇದ್ರ ಬಗ್ಗೆ ನೋಡಿದ ಕೋವಿಡ್-19 ಸಾಂಕ್ರಾಮಿಕ ಮತ್ತು ಭಾರತ ಚೀನಾ ಗಡಿ ಉದ್ವಿಗ್ನತೆಯ ಕಾರಣದಿಂದ 6 ವರ್ಷಗಳ ಕಾಲ ಸ್ಥಗಿತಗೊಂಡಿದ್ದು ಈ ನಾಥುಲಾ ಪಾಸ್ ಮೂಲಕ ಗಡಿ ವ್ಯಾಪಾರವು ಇತ್ತೀಚೆಗೆ ಪುನರಾರಂಭಗೊಂಡಿದೆ. ಇದು ಯಾವ್ದ್ರ ಬಗ್ಗೆ ತಿಳ್ಕೊಳ್ಳೋದ? ಇದು ಭಾರತದ ಸಿಕ್ಕಿಂ ರಾಜ್ಯವನ್ನು ಚೀನಾದ ಟಿಬೆಟ್ ಸ್ವಾಯತ್ತ ಪ್ರದೇಶ ಸಂಪರ್ಕಿಸುತ್ತದೆ. ಇದರ ಎತ್ತರ ಸಮುದ್ರ ಮಟ್ಟದಿಂದ ಸುಮಾರು 4,310 ಮೀಟರ್ ಎತ್ತರದಲ್ಲಿದೆ. ಇದು ಐತಿಹಾಸಿಕ ಪ್ರಾಮುಖ್ಯತೆ ಅಂತ ನೋಡೋದಾದ್ರೆ ಇದು ಪ್ರಾಚೀನ ರೇಷ್ಮೆ ಮಾರ್ಗದ ಪ್ರಮುಖ ಕೊಂಡಿಯಾಗಿತ್ತು. ಮೀನ್ಸ್ ಆಗ್ಲೇ ನಾನು ಹೇಳಿದೆ ಇದು ಸಿಲ್ಕ್ ರೂಟ್ ಅಂತಾನೂ ಕರೀತಾರೆ, ಓಲ್ಡ್ ಸಿಲ್ಕ್ ರೂಟ್ ಅಂತ ಹೆಸರುವಾಸಿ ಆಗಿದೆ. ವ್ಯಾಪಾರ ಮತ್ತೆ ಇತಿಹಾಸ ಅಂತ ನೋಡೋದಾದ್ರೆ 1962ರ ಭಾರತ ಚೀನಾ ಯುದ್ಧದ ಸಮಯದಲ್ಲಿ ಈ ಮಾರ್ಗವನ್ನು ಮುಚ್ಚಲಾಗಿತ್ತು. 44 ವರ್ಷಗಳ ನಂತರ 2006ರಲ್ಲಿ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಗಡಿ ವ್ಯಾಪಾರಕ್ಕಾಗಿ ಇದನ್ನು ಮರುಪ್ರಾರಂಭಿಸಲಾಯಿತು. ಪ್ರವಾಸಿ ಮತ್ತು ಆಯಕಟ್ಟಿನ ಪ್ರಾಮುಖ್ಯತೆ ಇದು ಭಾರತದ ಗಡಿ ರಸ್ತೆಯ ಸಂಸ್ಥೆ ನಿರ್ವಹಿಸುವ ಪ್ರಮುಖ ಗಡಿ ರಸ್ತೆ ಆಗಿದ್ದು ಸಿಕ್ಕಿಂ ರಾಜಧಾನಿ ಗ್ಯಾಂಗ್ಟಾಕ್ನಿಂದ ಕೇವಲ 54 ಕಿಲೋಮೀಟರ್ ದೂರದಲ್ಲಿದೆ ಇದು. ಮುಂದಿನ ಪ್ರಶ್ನೆ, ಪರಿಸರ ಕಾರ್ಯಕ್ಷಮತೆ ಸೂಚ್ಯಂಕವನ್ನು ದ್ವೈವಾರ್ಷಿಕವಾಗಿ ಜಂಟಿಯಾಗಿ ಪ್ರಕಟಿಸುವ ಸಂಸ್ಥೆಗಳು ಯಾವುದು? ಆಪ್ಷನ್ ಎ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಮತ್ತು ವಿಶ್ವ ಬ್ಯಾಂಕ್, ಆಪ್ಷನ್ ಬಿ ಯೇಲ್ ವಿಶ್ವವಿದ್ಯಾಲಯ ಮತ್ತು ಕೊಲಂಬಿಯಾ ವಿಶ್ವವಿದ್ಯಾಲಯ, ಆಪ್ಷನ್ ಸಿ ಜಾಗತಿಕ ಪರಿಸರ ಸೌಲಭ್ಯ ಮತ್ತು IUCN, ಆಪ್ಷನ್ ಡಿ ವಿಶ್ವ ಹವಾಮಾನ ಸಂಸ್ಥೆ ಮತ್ತು IPCC. ಸರಿಯಾದ ಉತ್ತರ ಯೇಲ್ ವಿಶ್ವವಿದ್ಯಾಲಯ ಮತ್ತು ಕೊಲಂಬಿಯಾ ವಿಶ್ವವಿದ್ಯಾಲಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪರಿಸರ ಕಾರ್ಯಕ್ಷಮತೆ ಸೂಚ್ಯಂಕ ಮೀನ್ಸ್ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2026 ಬಗ್ಗೆ ನಾವು ತಿಳ್ಕೊಳ್ಳೋದ. ಯೇಲ್ ವಿಶ್ವವಿದ್ಯಾಲಯ ಮತ್ತು ಕೊಲಂಬಿಯಾ ವಿಶ್ವವಿದ್ಯಾಲಯಗಳು ಜಂಟಿಯಾಗಿ ಪ್ರಕಟಿಸುವ ಈ ಪರಿಸರ ಕಾರ್ಯಕ್ಷಮತೆ ಸೂಚ್ಯಂಕ ಮೀನ್ಸ್ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2026 2026ರ ವರದಿಯ ಇತ್ತೀಚೆಗೆ ಬಿಡುಗಡೆಯಾಗಿದೆ. ಜಾಗತಿಕ ಮಟ್ಟದಲ್ಲಿ ದೇಶಗಳು ಪರಿಸರ ಸಂರಕ್ಷಣೆ, ಹವಾಮಾನ ಬದಲಾವಣೆ ತಡೆ ಮತ್ತು ಪರಿಸರ ವ್ಯವಸ್ಥೆಯ ಶಕ್ತಿಯನ್ನು ಹೇಗೆ ನಿರ್ವಹಿಸುತ್ತದೆ ಎಂಬುದು ಈ ಸೂಚ್ಯಂಕವು ಅಳೆಯುತ್ತದೆ. ಈ ಎನ್ವಿರಾನ್ಮೆಂಟ್ ಪರ್ಫಾರ್ಮೆನ್ಸ್ ಅಂದ್ರೆ ಏನು ಅಂದ್ರೆ ಜಾಗತಿಕ ಮಟ್ಟದಲ್ಲಿ ದೇಶ ಪರಿಸರ ಸಂರಕ್ಷಣೆ ಹೇಗಾಗಿದೆ ಮತ್ತೆ ಹವಾಮಾನ ಬದಲಾವಣೆ ಹೇಗೆ ತಡೆಗಟ್ಟಿಸಬಹುದು ಮತ್ತೆ ಪರಿಸರ ವ್ಯವಸ್ಥೆಯ ಶಕ್ತಿಯನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದೇ ಈ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಆಗಿರುತ್ತೆ.
ಇದನ್ನ ಯಾವ್ದು ಬಿಡುಗಡೆ ಮಾಡೋದು ಅಂದರೆ, ಯಾವ ಯೂನಿವರ್ಸಿಟಿ ಬಿಡುಗಡೆ ಮಾಡೋದು ಅಂದರೆ ಯೇಲ್ ವಿಶ್ವವಿದ್ಯಾಲಯ ಮತ್ತು ಕೊಲಂಬಿಯಾ ವಿಶ್ವವಿದ್ಯಾಲಯ ಎರಡು ಸೇರಿ ಪ್ರಕಟಿಸುತ್ತೆ. ಈ ಸತಿ 2026 ಇದ್ರ ಬಗ್ಗೆ ಸ್ವಲ್ಪ ನೋಡೋದಾದ್ರೆ, ಯೇಲ್ ಈ ಪ್ರಕಟಿಸುವ ಸಂಸ್ಥೆ ಯೇಲ್ ಸೆಂಟರ್ ಆಫ್ ಎನ್ವಿರಾನ್ಮೆಂಟಲ್ ಲಾ ಅಂಡ್ ಪಾಲಿಸಿ ಮತ್ತು ಕೊಲಂಬಿಯಾ ವಿಶ್ವವಿದ್ಯಾಲಯ ವರದಿಯ ಆವರ್ತನೆ. ಇದು ದ್ವೈವಾರ್ಷಿಕ ಪ್ರಕಟವಾಗುವ ವರದಿಯಾಗಿದೆ. ಮೊದಲ ಸ್ಥಾನದಲ್ಲಿದ್ದ ದೇಶ ಎಸ್ಟೋನಿಯಾ 74.79 ಅಂಕಗಳೊಂದಿಗೆ ಜಾಗತಿಕವಾಗಿ ಪ್ರಥಮ ಸ್ಥಾನ ಪಡೆದುಕೊಂಡಿದೆ. ನಂತರ ಸ್ಥಾನದಲ್ಲಿ ಲುಕ್ಸೆಂಬರ್ಗ್ ಮತ್ತು ಯುನೈಟೆಡ್ ಕಿಂಗ್ಡಮ್ ಇದೆ. ಇದು ಲುಕ್ಸೆಂಬರ್ಗ್ ಸೆಕೆಂಡ್ ಪ್ಲೇಸ್ ಅಲ್ಲಿದೆ, ಯುನೈಟೆಡ್ ಕಿಂಗ್ಡಮ್ ಥರ್ಡ್ ಪ್ಲೇಸ್ ಅಲ್ಲಿದೆ, ಫಿನ್ಲ್ಯಾಂಡ್ ಫೋರ್ತ್ ಪ್ಲೇಸ್ ಅಲ್ಲಿದೆ, ನೆದರ್ಲ್ಯಾಂಡ್ ಫಿಫ್ತ್ ಪ್ಲೇಸ್ ಅಲ್ಲಿದೆ. ಟಾಪ್ 5 ಯಾವುದು ಅಂತ ಕೇಳಿದ್ರೆ, ಎನ್ವಿರಾನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2026 ಯಾವುದು ಅಂದರೆ, ಫಸ್ಟ್ ಪ್ಲೇಸು ಎಸ್ಟೋನಿಯಾ, ಸೆಕೆಂಡ್ ಪ್ಲೇಸ್ ಲುಕ್ಸೆಂಬರ್ಗ್, ಥರ್ಡ್ ಪ್ಲೇಸು ಯುನೈಟೆಡ್ ಕಿಂಗ್ಡಮ್ಸ್, ಫೋರ್ತು ಫಿನ್ಲ್ಯಾಂಡ್, ಫಿಫ್ತ್ ನೆದರ್ಲ್ಯಾಂಡ್ಸ್. ಇನ್ನು ನಮ್ಮ ಭಾರತ ಯಾವ ಸ್ಥಾನದಲ್ಲಿದೆ, ಅದರದ್ದು ಸಾಧನೆ ಏನು ಅಂದರೆ, ಈ ಸೂಚನೆಗಳಲ್ಲಿ ಮೌಲ್ಯಮಾಪನ ಮಾಡಲ್ಪಟ್ಟ ಒಟ್ಟು 177 ದೇಶಗಳಲ್ಲಿ ಭಾರತವು 176ನೇ ಸ್ಥಾನದಲ್ಲಿದೆ. ಮೀನ್ಸ್ ಲಾಸ್ಟ್ಗಿಂತ ಒಂದು ಕಮ್ಮಿ ದೇಶದಲ್ಲಿದೆ. ಇನ್ನು ಲಾಸ್ಟ್ 177ನೇ ಸ್ಥಾನದಲ್ಲಿರುವುದು ಯಾವುದು ಅಂದರೆ ಲಾವೋಸ್ ಕೊನೆಯ ಸ್ಥಾನದಲ್ಲಿದೆ. ಭಾರತ 176ನೇ ಸ್ಥಾನದಲ್ಲಿದೆ, ಲಾವೋಸ್ 127 ಸ್ಥಾನದಿದೆ. ಇದು ಇನ್ನು ಟಾಪ್ 5 ಅಲ್ಲಿ ಯಾವುದು ಇದೆ ಅಂದರೆ ಎಸ್ಟೋನಿಯಾ, ಲುಕ್ಸೆಂಬರ್ಗ್, ಯುನೈಟೆಡ್ ಕಿಂಗ್ಡಮ್, ಫಿನ್ಲ್ಯಾಂಡ್ ಆ್ಯಂಡ್ ನೆದರ್ಲ್ಯಾಂಡ್. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಎಕ್ಸ್ ಸರ್ಪ್ರೈಸ್ ರೋಬೋಟ್ಸ್ ಕ್ಲಾಪ್ 3 ಎಕ್ಸರ್ಸೈಸ್ ರೋಟರ್ ಕ್ಲಾಪ್ 3 ಎಂಬುದು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ ಜಂಟಿ ಸಮರಾಭ್ಯಾಸವಾಗಿದೆ? ಆಪ್ಷನ್ ಎ ನೌಕಾಪಡೆಯ ಸಬ್ಮರೀನ್ ವಿರೋಧಿ ಕಾರ್ಯಾಚರಣೆ, ಆಪ್ಷನ್ ಬಿ ಭಾರತೀಯ ಪಡೆಗಳ ಜಂಟಿ ಹೆಲಿಕಾಪ್ಟರ್ ತರಬೇತಿ ಅಭ್ಯಾಸ, ಆಪ್ಷನ್ ಸಿ ಸೈಬರ್ ಭದ್ರತಾ ಹಾಗೂ ಡಿಜಿಟಲ್ ಫೋರೆನ್ಸಿಕ್ ತರಬೇತಿ, ಆಪ್ಷನ್ ಡಿ ಬಾಹ್ಯಾಕಾಶ ಉಪಗ್ರಹಗಳ ರಕ್ಷಣಾ ಸಮರಾಭ್ಯಾಸವು. ಸರಿಯಾದ ಉತ್ತರ ಭಾರತೀಯ ಪಡೆಗಳ ಜಂಟಿ ಹೆಲಿಕಾಪ್ಟರ್ ತರಬೇತಿ ಅಭ್ಯಾಸ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಎಕ್ಸರ್ಸೈಸ್ ರೋಟರ್ ಕ್ಲಾಪ್ 3 ಬಗ್ಗೆ ತಿಳ್ಕೊಳ್ಳೋಣ. ಎಕ್ಸರ್ಸೈಸ್ ರೋಟರ್ ಕ್ಲಾಪ್ 3 ಎಂಬುದು ಭಾರತೀಯ ವಾಯುಪಡೆ ಮತ್ತು ಭಾರತೀಯ ಕಾವಲು ಪಡೆ, ನೌಕಾಪಡೆ ಅಥವಾ ಮಲ್ಟಿ ಏಜೆನ್ಸಿ ಹೆಲಿಕಾಪ್ಟರ್ ತರಬೇತಿ ಕಾರ್ಯಾಚರಣೆಗಳ ಭಾಗವಾಗಿ ಆಯೋಜಿಸಲಾಗುವ ಜಂಟಿ ಹೆಲಿಕಾಪ್ಟರ್ ಅಭ್ಯಾಸವಾಗಿದೆ. ಇದ್ರ ಉದ್ದೇಶ ಏನಕ್ಕೆ ಅಂದರೆ, ಹೆಲಿಕಾಪ್ಟರ್ ಪೈಲಟ್ಗಳ ಜಂಟಿ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೆಚ್ಚಿಸುವುದು, ಸಂಕೀರ್ಣ ಭೂಪ್ರದೇಶಗಳಲ್ಲಿ ಹುಡುಕಾಟ ಮತ್ತು ರಕ್ಷಣೆ, ತೀವ್ರ ನಿಕಟ ವೈಮಾನಿಕ ಬೆಂಬಲ ಹಾಗೂ ತುರ್ತು ವಿಪತ್ತು ಪರಿಹಾರ ಕಾರ್ಯಾಚರಣೆಗಳ ಸುಧಾರಣೆಗೆ. ಭಾಗವಹಿಸುವಿಕೆ ಯಾರ್ಯಾರು ಭಾಗವಹಿಸಿದ್ರು ಅಂದರೆ, ಭಾರತೀಯ ಸೇನಾ ಪಡೆಗಳ ವಿವಿಧ ಹೆಲಿಕಾಪ್ಟರ್ ಸ್ಕ್ವಾಡ್ಗಳು. ಅದರಲ್ಲಿ ಯಾವ್ದ್ಯಾವುದು ಅಂದರೆ ಪ್ರಮುಖವಾಗಿ LH ಧ್ರುವ್, ಚಿಕಪ್, ಚೇತನ್ ಮತ್ತು CTH ಮತ್ತು ಹೆಲಿಕಾಪ್ಟರ್ ತರಬೇತಿ ಶಾಲೆಗಳು, ಹೆಲಿಕಾಪ್ಟರ್ ಟ್ರೈನಿಂಗ್ ಸ್ಕೂಲ್ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತವೆ. ಇನ್ನು ಪ್ರಮುಖ ತರಬೇತಿಗಳು ಅಂತ ನೋಡೋದಾದ್ರೆ, ರಾತ್ರಿ ವೇಳೆಯ ಕಡಿಮೆ ಬೆಳಕಿನ ಹಾರಾಟ, ಎತ್ತರದ ಹಿಮಾಲಯನ್ ಪ್ರದೇಶಗಳು ಅಥವಾ ಕಡಲ ತೀರದ ಕಠಿಣ ಪರಿಸರದಲ್ಲಿ ಹೆಲಿಕಾಪ್ಟರ್ ಕಾರ್ಯಾಚರಣೆ, ವಿವಿಧ ಭದ್ರತಾ ಸಂಸ್ಥೆಗಳ ನಡುವೆ ನೈಜ ಸಮಯದ ಸಂವಹನ ಸಮನ್ವಯವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಬಿಡುಗಡೆಯಾದ ಕ್ಯಾಂಡರ್ ಹುರೋನ್ ಇಂಡಿಯಾ ವುಮನ್ ಲೀಡರ್ಸ್ ಲಿಸ್ಟ್ 2026 ಕ್ಯಾಂಡರ್ ಹುರೋನ್ ಇಂಡಿಯಾ ವುಮನ್ ಲೀಡರ್ಸ್ ಲಿಸ್ಟ್ 2026 ವರದಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಪರಿಶೀಲಿಸಿ. ಆಪ್ಷನ್ ಮೊದಲನೇದು ಏನು ಹೇಳುತ್ತೆ ಅಂದರೆ, ಮೊದಲನೇ ಆಪ್ಷನ್ ಏನು ಹೇಳುತ್ತೆ, ಈ ಪಟ್ಟಿಯು ಭಾರತದ ಯಶಸ್ವಿ ಮತ್ತು ಸ್ವಯಂ ನಿರ್ಮಿತ ಮಹಿಳಾ ಉದ್ಯಮಿಗಳನ್ನು ಗುರುತಿಸುವುದು. ಆಪ್ಷನ್ ಬಿ ಯಾವುದು, ನೈಕಾ ಸಂಸ್ಥೆಯ ಸಂಸ್ಥಾಪಕರಾದ
ಫಾಲ್ಗುಣಿ ನಾಯರ್ ಅವರು ಈ ಪಟ್ಟಿಯಲ್ಲಿ ಜಾಗತಿಕ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಮುಖ ಅಗ್ರಸ್ಥಾನಗಳಲ್ಲಿ ಒಬ್ಬರಾಗಿದ್ದಾರೆ. ಇವೆರಡರಲ್ಲಿ ಎರಡು ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಹೇಳ್ತಿದೆ. ಅದು ಮೊದಲನೇ ಆಪ್ಷನ್ ಏನು ಹೇಳುತ್ತೆ? ಆಪ್ಷನ್ ಎ ಒಂದು ಮಾತ್ರ ಸರಿ. ಮೇಲಿನ ಹೇಳಿಕೆಯಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ ಎ ಒಂದು ಮಾತ್ರ ಸರಿಯಾಗಿರುತ್ತೆ. ಆಪ್ಷನ್ ಬಿ ಎರಡು ಮಾತ್ರ ಸರಿ. ಆಪ್ಷನ್ ಸಿ ಒಂದು ಮತ್ತು ಎರಡು ಕೂಡ ಸಹಿ. ಆಪ್ಷನ್ ಡಿ ಯಾವುದು ಇಲ್ಲ, ಎರಡು ತಪ್ಪು ಅಂತ. ಇನ್ನು ಸರಿಯಾದ ಉತ್ತರ ಒಂದು ಮತ್ತು ಎರಡು ಕೂಡ ಸರಿಯಾದ ಸ್ಟೇಟ್ಮೆಂಟ್ ಅಂತ ಹೇಳ್ತಿದೆ. ಇದು ನಾಯಕ ಸಂಸ್ಥೆಯ ಸಂಸ್ಥಾಪಕರಾದ ಫಾಲ್ಗುಣಿ ನಾಯರ್ ಅವರು ಈ ಪಟ್ಟಿಯಲ್ಲಿ ಜಾಗತಿಕ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಮುಖ ಅಗ್ರಸ್ಥಾನಿಗಳಲ್ಲಿ ಒಬ್ಬರಾಗಿದ್ದಾರೆ. ಮತ್ತೆ ಈ ಪಟ್ಟಿಯಲ್ಲಿ ಭಾರತದ ಯಶಸ್ವಿ ಮತ್ತು ಸ್ವಯಂ ನಿರ್ಮಿತ ಮಹಿಳಾ ಉದ್ಯಮಿಗಳನ್ನು ಗುರುತಿಸಲಾಗಿದೆ. ಎರಡು ಸರಿಯಾಗಿದೆ. ಇದ್ರ ಬಗ್ಗೆ ನೋಡೋದಾದ್ರೆ ಉಡಾನ್ ಇಂಡಿಯಾ ಮತ್ತು ಕ್ಯಾಂಡರ್ ಸಂಸ್ಥೆಗಳು ಜಂಟಿಯಾಗಿ ಕ್ಯಾಂಡರ್ ಉಡಾನ್ ಇಂಡಿಯಾ ವುಮೆನ್ ಲೀಡರ್ಸ್ ಲಿಸ್ಟ್ 2026 ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರದಿಯು ಭಾರತದ ಅತ್ಯಂತ ಯಶಸ್ವಿ, ಸ್ವಯಂ ನಿರ್ಮಿತ ಮತ್ತು ಉದ್ಯಮ ರಂಗದಲ್ಲಿ ಪ್ರಮುಖ ಪ್ರಭಾವ ಬೀರಿದ ಮಹಿಳಾ ಉದ್ಯಮಿಗಳು ಹಾಗೂ ನಾಯಕಿಯರ ಪಟ್ಟಿಯನ್ನು ಒಳಗೊಂಡಿರುತ್ತದೆ. ಇದು ಯಾಕೆ ನ್ಯೂಸಲ್ಲಿ ಬಂತು ಅಂತಂದ್ರೆ ಸುದ್ದಿಯಲ್ಲಿ ಏಕೆ 12 ವಿವಿಧ ಕ್ಷೇತ್ರಗಳ 117 ಪ್ರಭಾವಶಾಲಿ ಮಹಿಳಾ ಸಾಧಕಿಯರನ್ನು ಗುರುತಿಸುವ 2026ರ ಕ್ಯಾಂಡರ್ ಉಡಾನ್ ಇಂಡಿಯಾ ವುಮೆನ್ ಲೀಡರ್ಸ್ ಲಿಸ್ಟ್ ಅನ್ನು ಅಧಿಕೃತವಾಗಿ ಅನಾವರಣಗೊಳಿಸಲಾಯಿತು. ಇನ್ನು ಅಗ್ರಸ್ಥಾನದಲ್ಲಿರುವುದು ಯಾವುದು ಅಂತ ನೋಡೋದಾದ್ರೆ ಜನಪ್ರಿಯ ಸಾಂಪ್ರದಾಯಿಕ ಉಡುಪುಗಳ ಬ್ರ್ಯಾಂಡ್ ಬೀಬಾದ ಸಂಸ್ಥಾಪಕಿ ಮೀನಾ ಬಿಂದ್ರಾ ಈ ಪಟ್ಟಿಯಲ್ಲಿ ಒಟ್ಟಾರೆ ಮೊದಲ ಸ್ಥಾನವನ್ನು ಪಡೆದಿದ್ದಾರೆ. ಅಗ್ರ 10ರಲ್ಲಿ ಅತ್ಯಂತ ಕಿರಿಯರು ಯಾರು ಅಂದ್ರೆ ಪ್ಯಾರಾಲಿಂಪಿಕ್ ಚಿನ್ನದ ಪದಕ ವಿಜೇತೆ ಅವನಿ ಲೇಖರ 6ನೇ ಸ್ಥಾನವನ್ನು ಪಡೆದಿದ್ದು, ಆ ಮೂಲಕ ಒಟ್ಟಾರೆ ಅಗ್ರ 10ರ ಪಟ್ಟಿಯಲ್ಲಿ ಅತ್ಯಂತ ಕಿರಿಯ ವ್ಯಕ್ತಿಯಾಗಿದ್ದಾರೆ. ಇವರು ಯಾರು? ಅವನಿ ಲೇಖರ ಅವರು. ಮೌಲ್ಯಮಾಪನ ಮಾನದಂಡಗಳು ಅಂತ ನೋಡೋದಾದ್ರೆ ಈ ಪಟ್ಟಿಯು ಕಂಪನಿಯ ಮೌಲ್ಯಮಾಪನ, ವಾರ್ಷಿಕ ಆದಾಯ, ಕ್ರೀಡಾ ಸಾಧನೆಗಳು ಮತ್ತು ಡಿಜಿಟಲ್ ಉಪಸ್ಥಿತಿಯಂತಹ ಪರಿಮಾಣಾತ್ಮಕ ಮಾನದಂಡಗಳನ್ನು ಬಳಸುತ್ತದೆ. ಭೌಗೋಳಿಕ ಕೇಂದ್ರಗಳು ಅಂತ ನೋಡೋದಾದ್ರೆ ಗೌರವಕ್ಕೆ ಪಾತ್ರರಾದವರಲ್ಲಿ ಬಹುಪಾಲು ಮಂದಿ ಮುಂಬೈ ಮತ್ತು ನವದೆಹಲಿಯಂತಹ ಕಾರ್ಪೊರೇಟ್ ಮತ್ತು ರಾಜಕೀಯ ಕೇಂದ್ರಗಳಲ್ಲಿ ನೆಲೆಸಿದ್ದಾರೆ. ವರ್ಗವಾರು ಮುಂಚೂಣಿಯಲ್ಲಿರುವವರು ಯಾರು? ಅತ್ಯಂತ ಹಿರಿಯ ನಾಯಕ ಪಟ್ಟಿ ಬೆಸ್ಟ್ ಹಾಟ್ ಫುಡ್ ಸ್ಪೆಷಾಲಿಟೀಸ್ ನ ರಜನಿ ಬೆಕ್ಟರ್ ಅವರು ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಅತ್ಯಂತ ಕಿರಿಯ ನಾಯಕ ಪಟ್ಟಿ ಹದಿಹರೆಯದ ಪ್ಯಾರಾಲಿಂಪಿಯನ್ ಶೀತಲ್ ದೇವಿ ಅವರು ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಇನ್ನು ಟಾಪ್ 4 ಯಾರಿದ್ದಾರೆ ಅಂತ ಅಂದ್ರೆ ಮೀನಾ ಬಿಂದ್ರಾ, ಇವ್ರದ್ದು ಆರ್ಗನೈಸೇಷನ್ ಫೀಲ್ಡ್ ಬಂದು ಬೀಬಾ. ಓವರಾಲ್ ಟಾಪ್ ರ್ಯಾಂಕ್ಡ್ ವುಮನ್ ಲೀಡರ್ 2ನೇ ಸ್ಥಾನ ತುಷಾರಾ ಶಂಕರ್, ಇವ್ರದ್ದು ಆರ್ಗನೈಸೇಷನ್ ಬಂದು ಲೂಪಿನ್, ಇವ್ರು ಸೆಕೆಂಡ್ ಪ್ಲೇಸ್ ಅಲ್ಲಿದ್ದಾರೆ, ಸೆಕೆಂಡ್ ರ್ಯಾಂಕ್. ಇನ್ನು ಥರ್ಡ್ ಪ್ಲೇಸ್ ರಜನಿ ಬೆಕ್ಟರ್, ಇವ್ರದ್ದು ಬೆಕ್ಟರ್ಸ್ ಫುಡ್ ಸ್ಪೆಷಾಲಿಟೀಸ್, ಟಾಪ್ ದ ಓಲ್ಡೆಸ್ಟ್ ಲೀಡರ್ಸ್ ಕ್ಯಾಟಗರಿ ಇವ್ರದ್ದು. ಫೋರ್ತ್ ಪ್ಲೇಸ್ ಯಾರು ಅಂದ್ರೆ ವೈಶಾಲಿ ನಿಗಮ್ ಸಿನ್ಹಾ, ಇವರು ರಿನ್ಯೂ ಪೌಡರ್ ಆರ್ಗನೈಸೇಷನ್. ಇನ್ನು 6th ಪ್ಲೇಸ್ ಅಲ್ಲಿ ಹೇಳಿದ್ನಲ್ಲ ಯಂಗೆಸ್ಟ್ ಅಚೀವರ್ ಯಾರು ಅಂದ್ರೆ ಟಾಪ್ 10 ಅಲ್ಲಿ ಬಂದಿರೋದು ಅವನಿ ಲಿಕಾರ, ಇವರು ಪ್ಯಾರಾಲಿಂಪಿಕ್ ಮೆಡಲಿಸ್ಟ್ ಆಗಿರ್ತಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸೇಂಟ್ ಲೂಯಿಸ್ನಲ್ಲಿ ನಡೆದ ಸೇಂಟ್ ಲೂಯಿಸ್ ರ್ಯಾಪಿಡ್ ಅಂಡ್ ಬಿಟ್ಸ್ 2026 ಚೆಸ್ ಪಂದ್ಯಾವಳಿಯಲ್ಲಿ ಪ್ರಶಸ್ತಿ ಗೆದ್ದ ಇತಿಹಾಸದ ನಿರ್ಮಿಸಿದ ಭಾರತೀಯ ಚೆಸ್ ಆಟಗಾರ ಯಾರು? ಆಪ್ಷನ್ ಎ ಡಿ ಗುಕೇಶ್, ಆಪ್ಷನ್ ಬಿ ಆರ್ ಪ್ರಜ್ಞಾನಂದ, ಆಪ್ಷನ್ ಡಿ ವಿದಿತ್ ಗುಜರಾತಿ, ಆಪ್ಷನ್ ಡಿ ಅರ್ಜುನ್ ಐರಿಗೈಸಿ. ಸರಿಯಾದ ಉತ್ತರ ಆರ್ ಪ್ರಜ್ಞಾನಂದ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
ಭಾರತದ ಯುವ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆರ್. ಪ್ರಜ್ಞಾನಂದ ಅಮೆರಿಕ ಸೇಂಟ್ ಲೂಯಿಸ್ನಲ್ಲಿ ನಡೆದ ಸೇಂಟ್ ಲೂಯಿಸ್ ರ್ಯಾಪಿಡ್ ಅಂಡ್ ಬಿಟ್ಸ್ 2026ರ ಚಾಂಪಿಯನ್ಶಿಪ್ನಲ್ಲಿ ಭರ್ಜರಿ ಜಯಗಳಿಸಿ ತಮ್ಮ ಚೊಚ್ಚಲ ಗ್ರ್ಯಾಂಡ್ ಚೆಸ್ ಟೂರ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಇವ್ರ ಇತಿಹಾಸ ಸಾಧನೆ ಅಂತ ನೋಡೋದಾದ್ರೆ, ಪ್ರಜ್ಞಾನಂದ ಅವರು ಒಂದು ಸುತ್ತು ಬಾಕಿ ಇರುವಂತೆಯೇ ಸೇಂಟ್ ಲೂಯಿಸ್ ರ್ಯಾಪಿಡ್ ಮತ್ತು ಬಿಟ್ಸ್ ಟೂರ್ನಿಯ ಪ್ರಶಸ್ತಿಯನ್ನು ಖಚಿತಪಡಿಸಿಕೊಂಡಿದ್ದರು. ಟೂರ್ನಿಯುದ್ದಕ್ಕೂ ಅದ್ಭುತ ಪ್ರದರ್ಶನ ನೀಡಿ ಅವರು ಒಟ್ಟು 23.5 ಅಂಕಗಳನ್ನು ಗಳಿಸಿ ಪ್ರಥಮ ಸ್ಥಾನ ಪಡೆದರು. ಉಜ್ಬೇಕಿಸ್ತಾನ್ ಗ್ರ್ಯಾಂಡ್ ಮಾಸ್ಟರ್ ಜಾವ್ಕಿರ್ ಸಿಂದರೋವ್ 22 ಅಂಕಗಳನ್ನು ಗಳಿಸಿ ರನ್ನರ್-ಅಪ್ ಆಗಿದ್ದಾರೆ. ಬಹುಮಾನ ಮೊತ್ತ ಏನು ಅಂತ ನೋಡೋದಾದ್ರೆ, ಈ ಗೆಲುವಿನೊಂದಿಗೆ ಪ್ರಜ್ಞಾನಂದ ಅವರಿಗೆ $50,000 ಬಹುಮಾನ ಮೊತ್ತ ಹಾಗೂ 13 ಗ್ರ್ಯಾಂಡ್ ಚೆಸ್ ಟೂರ್ ಅಂಕಗಳನ್ನು ಪಡೆದುಕೊಂಡರು. ರ್ಯಾಂಕಿಂಗ್ ಏರಿಕೆ ಹೇಗೆ ಅಂದ್ರೆ, ಈ ಗೆಲುವಿನಿಂದ ಪ್ರಜ್ಞಾನಂದ ಅವರು ಗ್ರ್ಯಾಂಡ್ ಚೆಸ್ ಟೂರ್ ಓವರ್ ಆಲ್ ರ್ಯಾಂಕಿಂಗ್ನಲ್ಲಿ 2ನೇ ಸ್ಥಾನಕ್ಕೇರಿದರು. ಜಾಗತಿಕ ಸಿಎನ್ಎಲ್ ಫೈನಲ್ಸ್ಗೆ ಅರ್ಹತೆ ಪಡೆಯುವ ಹಾದಿಯನ್ನು ಸುಗಮಗೊಳಿಸಿಕೊಂಡಿದ್ದಾರೆ. ಫಸ್ಟ್ ಪ್ಲೇಸ್ ಯಾರಿಗೆ ಅಂತ ಅಂದ್ರೆ ಆರ್. ಪ್ರಜ್ಞಾನಂದ ಅವ್ರಿಗೆ ಸಿಕ್ಕಿದೆ, ಇವರು ಭಾರತದವರು. ಇನ್ನ 2ನೇ ಸ್ಥಾನ ರನ್ನರ್ ಅಪ್ ಯಾರಾಗಿರೋದು ಅಂದ್ರೆ ಜಾವ್ಕಿರ್ ಸಿಂದಾರೋವ್, ಇವರಿಗೆ 22 ಅಂಕಗಳ ಪಡೆದು ಇವರು 2ನೇ ಸ್ಥಾನದ ಪಡ್ಕೊಂಡಿದ್ದಾರೆ. ಇವರು ಯಾವ ಇದಕ್ಕೆ ಸೇರಿದ್ದಾರೆ ಅಂದ್ರೆ ಉಜ್ಬೇಕಿಸ್ತಾನ್ಗೆ ಸೇರಿದವರು ಇವರು. ಮುಂದಿನ ಪ್ರಶ್ನೆ, ಮುಂಬೈನಲ್ಲಿ ನಡೆದ FISU ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಷ್ ಚಾಂಪಿಯನ್ಶಿಪ್ 2026ರಲ್ಲಿ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಇತಿಹಾಸ ನಿರ್ಮಿಸಿದ ಮೊದಲ ಭಾರತೀಯ ಸ್ಕ್ವಾಷ್ ಆಟಗಾರ ಯಾರು ಅಂತ ಕೇಳ್ತಿದೆ. ಆಪ್ಷನ್ ಎ ಸೌರವ್ ಘೋಷಾಲ್, ಆಪ್ಷನ್ ಬಿ ಹರಿಂದರ್ ಪಾಲ್ ಸಂಧು, ಆಪ್ಷನ್ ಸಿ ಅಭಯ್ ಸಿಂಗ್, ಆಪ್ಷನ್ ಡಿ ಸೂರಜ್ ಕುಮಾರ್ ಚಂದ್. ಸರಿಯಾದ ಉತ್ತರ ಸೂರಜ್ ಕುಮಾರ್ ಚಂದ್ ಅವರು ಫಸ್ಟ್ ಇಂಡಿಯಾ ಟು ವಿನ್ FISU ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಷ್ ಟೈಟಲ್ ಆಗಿದ್ದಾರೆ. ಇವ್ರ ಬಗ್ಗೆ ನೋಡೋದ, ಭಾರತದ 25 ವರ್ಷದ ಸ್ಕ್ವಾಷ್ ಆಟಗಾರ ಸೂರಜ್ ಕುಮಾರ್ ಚಾಂದ್ ಅವರು FISU ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಷ್ ಚಾಂಪಿಯನ್ಶಿಪ್ 2026ರಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಬಂಗಾರದ ಪದಕ ಗೆಲ್ಲುವ ಮೂಲಕ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ. ಇನ್ನು ಇತಿಹಾಸದ ಸಾಧನೆ ಅಂತ ನೋಡೋದಾದ್ರೆ, ಇದರಲ್ಲಿ ಈ ಪಂದ್ಯಾವಳಿಯ ಇತಿಹಾಸದಲ್ಲೇ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಸೂರಜ್ ಕುಮಾರ್ ಚಾಂದ್ ಪಾತ್ರರಾಗಿದ್ದಾರೆ. ಪಂದ್ಯಾವಳಿ ನಡೆದ ಸ್ಥಳ, ಈ ಚಾಂಪಿಯನ್ಶಿಪ್ ಅನ್ನು ಭಾರತದ ಮುಂಬೈನಲ್ಲಿರುವ ಸೋಮಯ್ಯ ವಿದ್ಯಾವಿಹಾರ್ ವಿಶ್ವವಿದ್ಯಾಲಯ ಆಯೋಜಿಸಲಾಗಿತ್ತು. ಫೈನಲ್ ಪಂದ್ಯದ ಫಲಿತಾಂಶ ಅಂತ ನೋಡೋದಾದ್ರೆ, ತೀವ್ರ ಕುತೂಹಲ ಕೆರಳಿಸಿದ್ದ ಫೈನಲ್ ಪಂದ್ಯದಲ್ಲಿ ಸೂರಜ್ ಅವರು ಹಂಗೇರಿಯ ಬೆನೆಡಿಕ್ಟ್ ಟಕ್ಸಾಸ್ ಅವರನ್ನು 2-3 ಮತ್ತು 2 ಸೆಟ್ಗಳಿಂದ ಸೋಲಿಸಿ ಐತಿಹಾಸಿಕ ಜಯ ಸಾಧಿಸಿದ್ದರು. ಸೂರಜ್ ಅವರು ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ ನಡೆದ 2024ರ ಆವೃತ್ತದಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದರು. ಇನ್ನು ಮಹಿಳಾ ವಿಭಾಗದ ಚಾಂಪಿಯನ್ಶಿಪ್ ಅಂತ ನೋಡೋದಾದ್ರೆ, ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಸ್ಪೇನ್ ದೇಶದ ಮಾರ್ತಾ ಡೊಮಿಂಗುಜೆಯಿಸ್ ಚಿನ್ನದ ಪದಕ ಗೆದ್ದುಕೊಂಡಿದ್ದಾರೆ. ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದು ಅಂದ್ರೆ, ಇದೆಲ್ಲಿ ನಡೆದಿದ್ದು ಅಂದ್ರೆ ಮುಂಬೈನಲ್ಲಿರುವ ಸೋಮಯ್ಯ ವಿದ್ಯಾವಿಹಾರ್ ವಿಶ್ವವಿದ್ಯಾಲಯದಲ್ಲಿ ನಡೆದಿರೋದು. ಅವರೇ ಪಂದ್ಯಾವಳಿ ನಡೆಸಿರೋದು. ಗೋಲ್ಡ್ ಮೆಡಲ್ ಗೆದ್ದಿರೋದು ಯಾರು ಅಂದ್ರೆ, ಇದರಲ್ಲಿ ವುಮೆನ್ಸ್ ಸಿಂಗಲ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಸೂರಜ್ ಕುಮಾರ್ ಚಾಂದ್ ಅವರು ಗೆದ್ದಿದ್ದಾರೆ. ಯಾರ ವಿರುದ್ಧ ಅಂದ್ರೆ ಬೆನೆಡಿಕ್ಟ್ ಟಕ್ಸಾಸ್ ಅವರು ಹಂಗೇರಿಯಾದವರು. ಅವ್ರನ್ನ ಸೋಲಿಸಿ ಇವರು ಸೂರಜ್ ಅವರು ಗೆದ್ದಿದ್ದಾರೆ ಮೊದಲನೇ ಸ್ಥಾನ, ಇವರಿಗೆ 2ನೇ ಸ್ಥಾನ ರನ್ನರ್-ಅಪ್ ಆಗಿದ್ದಾರೆ. ಇನ್ನು 2024ರಲ್ಲಿ ಅಂತ ನೋಡೋದಾದ್ರೆ, ಆವಾಗಲೂ ಕೂಡ ಸೂರಜ್ ಕುಮಾರ್ ಚಾಂದ್ ಅವರು ಬ್ರಾನ್ಸ್ ಮೆಡಲ್ ತಗೊಂಡಿದ್ದಾರೆ. ಎಲ್ಲಿ ಅಂತ ನೋಡೋದಾದ್ರೆ
ದಕ್ಷಿಣ ಅಮೆರಿಕದ ಜೋಹರ್ಸ್ಬರ್ಗ್ನಲ್ಲಿ ನಡೆದಿತ್ತು ಆವಾಗ. ಇನ್ನು ಮಹಿಳಾ ವುಮೆನ್ಸ್ ಕ್ಯಾಟಗರಿ ಅಂತ ನೋಡೋದಾದ್ರೆ ಮಾರ್ತಾ ಡೊಮಿಂಗೊಜೆಸ್ ಅವರು ಚಿನ್ನದ ಪದಕ ಗೆದ್ದುಕೊಂಡಿದ್ದಾರೆ. ಥ್ಯಾಂಕ್ ಯು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋದ. ಅಲ್ಲಿವರೆಗೂ ಥ್ಯಾಂಕ್ ಯು. ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಕೊಡಿ ಅಂತ ಹೇಳ್ತೀನಿ.